ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ಇವತ್ತು ಪರಮ ಏಕಾದಶಿ. ಇವತ್ತು ಸಂಜೆ ದೇವರ ಮನೆಯಲ್ಲಿ ಈ ಒಂದು ಸಣ್ಣ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ಕಷ್ಟಗಳು ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಾಲಬಾಧೆಯಿಂದ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲ ಸಮಸ್ಯೆಯೂ ಪರಿಹಾರ ಆಗುತ್ತೆ. ಇವತ್ತು ಸಂಜೆ ದೇವರ ಕೋಣೆಯಲ್ಲಿ ತುಪ್ಪದ ಒಂದು ದೀಪವನ್ನು ಹಚ್ಚಬೇಕು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು. ಹಾಗೆಯೇ ಆ ದೀಪದ ಬತ್ತಿಗೆ 9 ಬತ್ತಿಯನ್ನು ಹಾಕಿ ಒಂದೇ ಒಂದು ದೀಪವನ್ನು, ತುಪ್ಪದ ದೀಪವನ್ನು ಬೆಳಗಿಸಬೇಕು. ಆ ನಂತರ ಓಂ ಮಹಾಲಕ್ಷ್ಮೀ ನಮಃ, ಓಂ ನಾರಾಯಣಾಯ ನಮಃ ಈ ಮಂತ್ರವನ್ನು, ಹಾಗೆಯೇ ಕನಕದಾರ ಸ್ತೋತ್ರವನ್ನು ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಣೆಯನ್ನು ಅಥವಾ ಅದನ್ನು ಕೇಳುವುದರಿಂದಲೂ ನಿಮಗೆ ಇರುವಂತಹ ಹಣಕಾಸಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮಗೆ ಎಷ್ಟೇ ಸಾಲ ಇದ್ದರೂ 1 ವರ್ಷದೊಳಗಾಗಿ ಆ ಎಲ್ಲ ಸಾಲಗಳಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುತ್ತೀರಾ. ಇವತ್ತು ಅಥವಾ ನಾಳೆ ಸಾಧ್ಯವಾದರೆ ನಿಮ್ಮ ಕೈಯಿಂದ ಹಳದಿ ಬಣ್ಣದ ವಸ್ತ್ರವನ್ನು ಅಥವಾ ಧಾನ್ಯವನ್ನು, ಕಡಲೆಬೇಳೆ ಇರಬಹುದು ಅಥವಾ ಬೆಲ್ಲ ಇರಬಹುದು, ಯಾರು ನಿರ್ಗತಿಕರಿದ್ದಾರೆ ಅಥವಾ ಬಡವರಿದ್ದಾರೆ, ಯಾರಿಗೆ ಅದರ ಅವಶ್ಯಕತೆ ಉಂಟು ಅವರಿಗೆ ಮನಸ್ಫೂರ್ತಿಯಾಗಿ ಖುಷಿಯಿಂದ ದಾನವನ್ನು ನೀಡಿ. ಇದರಿಂದಲೂ ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳು ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಜೀವನದಲ್ಲಿ ಏಳಿಗೆಯನ್ನು ಕಾಣುತ್ತೀರಾ. ಮದುವೆಯ ಸಮಸ್ಯೆ ಇರಬಹುದು ಅಥವಾ ಶನಿ ಸಾತಿನಿಂದ ಸಮಸ್ಯೆಗೆ ಒಳಗಾಗಿದ್ದೀರಿ. ಜೀವನದಲ್ಲಿ ನಾನು ಪ್ರಗತಿಯನ್ನು ಹೊಂದ್ತಾ ಇಲ್ಲ, ನನಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ, ನನಗೆ ಎಲ್ಲ ಕಡೆಯಿಂದಲೂ ಅವಮಾನವೇ ಆಗುತ್ತಿದೆ, ನನ್ನ ಜೀವನ ಸರಿ ಇಲ್ಲ, ನಾನು ಎಲ್ಲರ ಥರ ಖುಷಿಯಿಂದ ಇರಬೇಕು ಅಂದರೆ ಇವತ್ತು ಈ ಒಂದು ಸಣ್ಣ ಕೆಲಸವನ್ನು ಮಾಡಿ. ಇದು ಯಾವುದನ್ನೂ ನನಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು 108 ಬಾರಿ ಅಥವಾ 21 ಬಾರಿ ಜಪಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.